ಅಂದರೆ ಕರೆಕ್ಟ್ ನಾನೇ ನೋಡಿದ್ದೀನಿ ಸರ್. ನಾನು ಇದಕ್ಕೆ ಸಾಕ್ಷಿ ಇದ್ದೀನಿ. ತೆಗುವಾಗ ಬೆಡ್ರೂಮ್ ಸೈಡಿಂದ ಕರೆಕ್ಟ್ ನಾನು ನೋಡಿದ್ದೀನಿ. ಇನ್ಸ್ಪೆಕ್ಟರ್ ಸಂದೇಶ್, ನನ್ನ ತಾಯಿ ಈಗ ಸಹ ಇದು ಮೀಡಿಯಾದ ಫ್ರಂಟ್ ಎಲ್ಲ ಹೋಗಿ ನಿಂತು ಹೇಳ್ತಾರಲ್ಲ, ಅವ್ರಿಗೆ ನಾಚಿಗಿಲ್ಲ ಒಂದು. ನನಗೆ ನಂದು ತಾಯಿ ಹೇಳಲಿಕ್ಕೆ ಇದಾಗ್ತದೆ ನನಗೆ. ಕಾರ್ ಬಂದು ಕಾರಲ್ಲಿ ದಪ್ತಾರೆ ನನ್ನನ್ನು. ಕಾರಲ್ಲಿ ದಬ್ಬುವಾಗ ನನ್ನ ತಂದೆ ತಾಯಿ ಸಹ ಬಂದು ದಪ್ತಾರೆ, ಅಲ್ಲಿ ದಬ್ಬಿ ನನಗೆ ಹೊಡಿತಾರೆ. ಮೂಡಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಸದ್ಯಕ್ಕೆ ಅಮಾನತು ಕೂಡ ಆಗಿದ್ದಾರೆ ಅವರು. ಈ ವಿಚಾರಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈ ಯುವಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಪ್ರಫುಲ್ಲರ್ ಅವರು ಏನು ಪ್ರೆಸ್ ಮೀಟ್ ಮಾಡಿದ್ರು, ಪ್ರಫುಲ್ಲರ್ ಅವರ ಎರಡನೆಯ ಗಂಡ, ಅವರ ಮಗ, ಇವರು ಜೀವ ಬೆದರಿಕೆ ಕೊಟ್ಟಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಪ್ರಫುಲ್ಲರ್ ಅವರು ಸ್ಟೇಷನ್ಗೆ ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಡೋಕೆ ಹೋದಂಥ ಸಮಯದಲ್ಲಿ ಆದಂಥ ಘಟನೆ ಇವರಿಗೆ ಕಿರುಕುಳ ಕೊಟ್ಟಿರುವಂಥದ್ದು ಅಂತೇಳಿ. ಸೊ ಆ ನಂತರದಲ್ಲಿ ಇದು ಸಂದೇಶ್ ಮೇಲೆ ಪ್ರೆಸ್ ಮೀಟ್ ಮಾಡೋಕೆ ಕಾರಣ ಅನ್ನುವಂಥ ವಿಚಾರದಲ್ಲಿ ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಅವರು ಏನು ಹೇಳ್ತಾರೆ ಅಂತೇಳಿ. ಸೊ ಏನು ಸರ್, ಮೊದಲಿಗೆ ಘಟನೆ ಆಗಿರುವಂಥದ್ದು ಏನು ಅಂತೇಳಿ, ನಿಮ್ಮ ಮೇಲೆ ಮೊದಲು ಒಂದು ಕಂಪ್ಲೇಂಟ್ ಆಗುತ್ತೆ ಅಂತೇಳಿ. ನೀವು ಪ್ರಫುಲ್ಲರ್ ಅವರ ಎರಡನೆಯ ಗಂಡನ ಮಗ. ಸೊ ನೀವು ಪ್ರಫುಲ್ಲರ್ ಅವರ ಜೊತೆಗೆ ಇದ್ರಿ, ನಂತರ ಪ್ರಫುಲ್ಲರ್ ಅವರ ತಂಗಿಯ ಮನೆಗೆ ಯಾಕೆ ಹೋದ್ರಿ ಅಂತ? ಸರ್, ಡಿಸೆಂಬರ್ ಲಾಸ್ಟಲ್ಲಿ ನಂದು ಅಪ್ಪಂದು ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಮೇಲೆ ಅವರು ಪ್ಯಾರಲೈಸ್ ಆಗ್ತಾರೆ, ಒಂದು ಸೈಡ್ ಫುಲ್ ಪ್ಯಾರಲೈಸ್ ಆಗಿರ್ತಾರೆ. ಆ ಟೈಮಲ್ಲಿ ನಂದು ತಾಯಿದ್ದು ನಡೆಯೋಲಿಕ್ಕೆ ಫುಲ್ ಚೇಂಜ್ ಆಗ್ತದೆ, ಫುಲ್ ಬಿಹೇವಿಯರ್ ಅಂದರೆ ಫುಲ್ ಚೇಂಜ್ ಆಗ್ತದೆ. ಯಾವಾಗ ನೋಡಿದ್ರು ಫೋನಲ್ಲಿ ಮೆಸೇಜ್ ಮಾಡ್ತಿದ್ರು. ಎಷ್ಟಂದರೆ ನನ್ನ ತಂದೆಯನ್ನು ಕೂಡ ಕರೆಕ್ಟಾಗಿ ನೋಡ್ತಿರ್ಲಿಲ್ಲ. ನಾನು ಅದಕ್ಕೆ ಕೂಡ ಅವ್ರಿಗೆ ತುಂಬ ಬೈತಿದ್ದೆ, ನಿನಗೆ ಬೇಕಾದ್ರೆ ನಿನ್ನ ತಂದೆಯನ್ನು ನೋಡು ಇಲ್ಲರೂ ಬಿಡು ಅಂತ ಅವಾಗನೇ ಹೇಳ್ತಿದ್ರು. ನಾನು ಇವರು ಯಾಕೆ ಹೀಗೆ ಆ್ಯಕ್ಟ್ ಮಾಡ್ತಿದ್ದಾರೆ, ಮತ್ತು ನನಗೆ ನಂದು ತಂದೆದು ಸಹ ಟೆನ್ಷನ್ ಇತ್ತು, ಅವ್ರು ಕರೆಕ್ಟ್ ಆಗಬೇಕಂತ. ಸೊ ನಾನು ನನ್ನ ತಂದೆಯ ಮೇಲೆ ಫೋಕಸ್ ಮಾಡ್ತಾ ಅವರನ್ನು ರಿಕವರಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ. ಇದು ಅವರು ಮತ್ತೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ, ಇದು ಫಿಸಿಯೋಥೆರಪಿ ಮಾಡಬೇಕು, ಒಂದು ಸೈಡ್ ಪ್ಯಾರಲೈಸ್ ಆಗಿದಲ್ಲ. ಸೊ ನಾವು ಕಾರ್ಕಳದ್ದು ಇದು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಫಿಸಿಯೋಥೆರಪಿಗೆ ಅಂತ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ನನ್ನ ತಾಯಿ ಹೇಳ್ತಾರೆ, ಕಾರ್ಕಳಲ್ಲ, ಚಿಕ್ಕಮ್ಮನ ಮನೆಯಲ್ಲಿ ಇರ್ಬೋದು ಅಂತ, ಅಲ್ಲಿಂದ ಹತ್ತಿರ ಆಗ್ತದೆ ಫಿಸಿಯೋಥೆರಪಿಗೆ. ಹಾಗೆ ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತೀವಿ, 3 ಜನ ಕೂಡ ಹೋಗಿ. ನನ್ನ ತಾಯಿ ಹೇಳ್ತಾರೆ 10 ದಿವಸ ಕೂತ್ಕೊಳ್ಳಿ ಫಿಸಿಯೋಥೆರಪಿಗೆ ಅಂತ ಹೇಳ್ತಾರೆ. ನನ್ನ ತಂದೆ ತಾಯಿ 3 ಜನ ಹೋಗಿ ಹೇಳ್ತೀವಿ. ಹಾಂ, ಹೌದು. ಅದು ಅಲ್ಲಿಂದ ಬರುವಾಗ ಕೂಡ, ನಾನು ಅಲ್ಲಿಂದ ತಂದೆ ಮತ್ತು ನಾನು ಬರುವಾಗ ಕೂಡ ಅಲ್ಲಿ ಕೂಡ ನನಗೆ ಜಗಳ ಮಾಡಿದ್ದಾರೆ, ನನಗೆ ಬೈತಿದ್ರು. ನಿಂಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಮನೆಯದ್ದು, ಅವರೆಂತ ಮಾಡಲಿಲ್ಲ ಪರವಾಗಿಲ್ಲ, ನನಗೇನೆ ಬೈಯೋದು. ಎಂಥ ವಿಷಯ ಇಲ್ಲದ್ರೂ ಕೂಡ ನನಗೇನೆ ಬೈಯೋದು. ಅದು ಅವ್ರು ಇದ್ದಿದ್ದೆ, ನಾನು ಅದಕ್ಕೆ ಅಷ್ಟು ಕ್ಯಾರ್ ಸಹ ಮಾಡ್ತಿರ್ಲಿಲ್ಲ. ತಂದೆ ಕೂಡ ಬೈತಿದ್ರು ಅವರು, ಆದರೆ ಅವರು ಈಗ ಫುಲ್ ಇಲ್ಲ ಆಗಿದ್ದಾರಲ್ಲ, ಸೊ ಅದಕ್ಕೆ ತಂದೆಗೆ ಕೂಡ ಬೈತಿದ್ರು. ನಾವು ಇಲ್ಲಿ ಬಂದು ಇಲ್ಲಿಂದ ಫಿಸಿಯೋಥೆರಪಿಗೆ ಹೋಗಿ ಕರೆಕ್ಟ್ ಆಗ್ತಾ ಬಂದರು, ರಿಕವರಿ ಆಗ್ತಾ ಬಂದರು. ಆ ಟೈಮಲ್ಲಿ ನಂದು ತಂದೆ ಇಲ್ಲವ, ಅವರು ಆಟೋ ಮಾಡ್ಕೊಂಡು ಮನೆಗೆ ಹೋದರು. ನಾನು ಯಾಕೆ ಹೋಗಬೇಡಿ ಅಂತ ಹೇಳಿದ್ದೆ, ಮತ್ತೆ ಕೂಡ ಹೋಗಿದ್ರು. ಅಲ್ಲಿ ನೈಟ್ ಟೈಮಲ್ಲಿ ಜಗಳ ಮಾಡಿ ನನಗೆ ಕಾಲ್ ತಂದೆದು, ಮಗ ನನಗೆ ಅವಳು ಹೊರಗಿಂದ ಕತ್ತೇರಿ ಹಿಡ್ಕೊಂಡು ನಿಲ್ತಿದ್ದಾಳೆ, ಎಂತ ಮಾಡೋದು, ನನಗೆ ಹೆದ್ರಿಕೆ ಆಗ್ತದೆ, ನಾನು ಸಾಯ್ತೀನಿ ಅಂತ ಅವರು ನನಗೆ ಹೇಳ್ತಿದ್ರು. ನಾನು ಹೇಳಿದೆ, ನೀವು ಈಗ ಎಂತ ಮಾತಾಡ್ಲಿಕ್ಕೆ ಹೋಗಬೇಡಿ, ಸುಮ್ಮನಿರಿ, ನೆಕ್ಸ್ಟ್ ಡೇ ಇಲ್ಲಿ ಬನ್ನಿ, ಯಾಕೆ ಹೋಗಿದಂತ ನಾನು ಹೇಳ್ತೀನಿ. ಮತ್ತೆ ನನ್ನ ತಂದೆ ಕಾರ್ಕಳಗೆ ಬರ್ತಾರೆ, ನನ್ನ ತಾಯಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ನನಗೆ ನನ್ನ ತಂದೆ ಫೋನಲ್ಲಿ ಕಾಲ್ ಬರ್ತದೆ, ಅವ್ರದ್ದು ನಾನೇ ಪಿಕ್ ಮಾಡ್ತೀನಿ. ಫೋನ್ ಪಿಕ್ ಮಾಡಿ ಒಂದು ರವೀಂದ್ರ ಕಾನ್ಸ್ಟೇಬಲ್ ಅಂತ ಅವರು ಹೇಳ್ತಾರೆ, ನಿಮ್ಮ ಮೇಲೆ ಪ್ರಫುಲ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಜೀವ ಬೆದರಿಕೆ ನಿಮ್ಮ ಮಗನ ಮೇಲೆ ಮತ್ತು ನಿಮ್ಮ ಮೇಲೆ ಅಂತ. ನಾನು ಅದಕ್ಕೆ ನನಗೆ ಯಾರು ಸಹ ಬ್ಯಾಕ್ ಸಪೋರ್ಟ್ ಇಲ್ಲ. ನಾನು ಎಂಥ ವಿಷಯ ಇದ್ದರೂ ಕೂಡ ನನ್ನ ಆಂಟಿ ಅಣ್ಣನವ್ರ ಹತ್ರ ಹೇಳ್ತಿದ್ದೆ. ಸೊ ನಾನು ಆಂಟಿ ಹತ್ರ ಹೇಳ್ತೀನಿ, ನನಗೆ ಇದು ಸ್ಟೇಷನ್ ಇದು ಕಾಲ್ ಬಂದೆ ಆಂಟಿ, ಅದಕ್ಕೆ ನಿನ್ನ ಮೇಲೆ ಯಾಕೆ ಕೊಟ್ಟೆ, ನೀನೆಂತ ಮಾಡಿದ್ದೆ ಅವಳದು ಮೊದಲಿಗಿಂತ ಸಹ ಇದೇ ಆಯಿತು ಅಂತ ಹೇಳ್ತಾರೆ. ನಾನು ಮತ್ತೆ ಕಾನ್ಸ್ಟೇಬಲ್ ನಂಬರ್ ಕೊಡ್ತೀನಿ, ಆಂಟಿ ಮಾತಾಡ್ತಾರೆ. ನೆಕ್ಸ್ಟ್ ಡೇ ನಾವು ಸ್ಟೇಷನ್ಗೆ ಹೋಗ್ತೀವಿ, ನಾವು 4 ಜನ, ನಾನು, ಅಭಿಷೇಕ್, ನನ್ನ ಅಣ್ಣ ಮತ್ತು ನನ್ನ ಆಂಟಿ ಮತ್ತು ತಂದೆ, 4 ಜನ ಹೋಗ್ತೀವಿ. ಸ್ಟೇಷನ್ ಹೋಗಿದ್ದು ಅಲ್ಲಿ ರವೀಂದ್ರ ಕಾನ್ಸ್ಟೇಬಲ್ ಅಂತ ಇರ್ತಾರೆ, ನಮ್ಮನ್ನು ಒಂದು ಸೈಡ್ ಕೂತ್ಕೊಳ್ಸಿರ್ತಾರೆ, ಅವರನ್ನು ಸಹ ಒಂದು ಸೈಡ್ ಕೂತ್ಕೊಳ್ಸಿರ್ತಾರೆ. ಅದು ಅವರು ಫುಲ್ ಸಪೋರ್ಟ್, ನನ್ನ ತಾಯಿ ಸೈಡ್ ಸಪೋರ್ಟ್ ಇತ್ತು. ಅವರು ಎಷ್ಟಂದರೆ ನಾವು ಎಷ್ಟೇ ಹೇಳಿದ್ರು ಕೂಡ ತಾಯಿ ಸಪೋರ್ಟ್ ರವೀಂದ್ರ ಕಾನ್ಸ್ಟೇಬಲ್ ಇದ್ದರು. ಆ ಟೈಮಲ್ಲಿ ನನ್ನ ಆಂಟಿಗೆ ಇದು ವೆಚ್ಚ ಆಗ್ತದೆ, ಯಾಕೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದು, ಅವರು ನೋಡಿ ಅವರ
ಪರಿಸ್ಥಿತಿ ನೋಡಿ ಅವ್ರಿಗೆ ಕರೆಕ್ಟ್ ನಡಲಿಕ್ಕೆ ಆಗೋದಿಲ್ಲ. ನನ್ನ ತಂದೆಗೆ ಹೇಳ್ತಾರೆ. ಅವಾಗ ರವೀಂದ್ರ ಕಾನ್ಸ್ಟೇಬಲ್ ಹೇಳ್ತಾನೆ, ನೋಡಿ ಹೀಗೆ ಮಾತಾಡಬೇಡಿ, ಇದು ಇನ್ಸ್ಪೆಕ್ಟರ್ ಬಂದರೆ ಹೊಡಿತಾರೆ ನಿಮಗೆ. ಅದಕ್ಕೆ ಆಂಟಿ ಹೇಳ್ತಾರೆ, ಎಂತ ಹೊಡಿಲಿಕ್ಕೆ, ನಾವೆಂತ ಗುಂಡಾಗಲ್ಲ ಅಂತ ಹೇಳ್ತಾರೆ. ಆದಮೇಲೆ ಆಂಟಿ ಒಳಗೆ ಹೋಗಿ ಯಾವಾಗ ಎಸ್ ಐ ಬರೋದಂತ ಅವ್ರಿಗೆ ಸರ್ಕಲ್ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಅವರು ಎಸ್ ಐ ಯಾವಾಗ ಬರೋದು ಅದು ಹೋಗಿ ಬರ್ತಾರೆ, ಒಳಗೆ ಹೋಗಿ ಬರ್ತಾರೆ. ಎಲ್ಲ ರೌಂಡ್ಸಿಗೆ ಹೋಗಿದ್ದವರು ಅಂತ ಇವರು ಇನ್ಸ್ಪೆಕ್ಟರ್ ಸಂದೇಶ್. ರೌಂಡ್ಸಿಗೆ ಹೋದವರು ಸೀದಾ ಕಾರಿಂದ ಎಳೆದು ನನ್ನ ತಾಯಿಗೆ ಬೇಡದೆಲ್ಲ ಶಬ್ದನೆಲ್ಲ ಯೂಸ್ ಮಾಡ್ತಾರೆ. ಅದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಎಷ್ಟಂದರೆ ಬಂದ ತಕ್ಷಣ ಹೇಳ್ಬೇಕಾದ್ರೆ ಇಲ್ಲಿಂದ ಎಲ್ಲರೂ ಕಾಲ್ ಹೋಗಿರ್ಬೇಕಲ್ಲ. ಸೊ ಅದೆಲ್ಲ ಆಗ್ತದೆ. ನನ್ನ ಅಣ್ಣ ಇದ್ದಾನಲ್ಲ ಅಭಿಷೇಕ್, ಅವನು ವೀಡಿಯೋ ಮಾಡ್ತಾನೆ ನನ್ನ ಚಿಕ್ಕಮ್ಮನಿಗೆ ಬೈಯುವ ಟೈಮಲ್ಲಿ. ವೀಡಿಯೋ ಮಾಡೋದನ್ನು ನೋಡಿ ನಾನು ಇನ್ಸ್ಪೆಕ್ಟರ್ ಅವನ ಸೈಡ್ ಹೋಗಿ ಅವನ ಕಾಲರ್ ಇದ್ದು ಅವನಿಗೆ ಹೊಡೆದು 4 ಜನ ಕಾನ್ಸ್ಟೇಬಲ್ ಅವನು ಹಿಡ್ಕೊಂಡು ಹೋಗಿ ಅಲ್ಲಿ ಕೂಡ ಹೊಡೆದು. ನಾನು ಆ ಟೈಮಲ್ಲಿ ಅಣ್ಣನಿಗೆ ಹೊಡಿಯೋದು ನನಗೆ ನೋಡ್ಲಿಕ್ಕೆ ಆಗಲಿಲ್ಲ. ಸೊ ನಾನು ಸಹ ಮಿಡ್ಲಿಗೆ ಹೋದೆ, ನನಗೆ ಸಹ ಹೊಡೆದು ದೂಡಿ. ಮತ್ತು ನನ್ನ ಆಂಟಿ ಅವರು ಸಹ ಬಂದರು. ಅಲ್ಲಿ ಆಂಟಿ ಅವರು ಬಂದರು, ಅವರ ಕೈಯನ್ನು ಹಿಂದೆ ಹೀಗೆ ಮಾಡಿ ಹೊಡೆದು ಗೋಡೆ ಸೈಡ್ ದಬ್ಬಿದ್ರು. ಆದಮೇಲೆ ಇದು ಚಿಕ್ಕಮ್ಮ ಸುಮತಿ ಚಿಕ್ಕಮ್ಮ ನಂದು. ಅದೆಲ್ಲ ಆಗ್ತದೆ. ನನ್ನ ಅಣ್ಣನ ಒಳಗೆ ಹಾಕ್ತಾರೆ, ಇದು ಸ್ಟೇಷನ್ದು ಒಳಗೆ ಇರ್ತಾರೆ. ನನ್ನ ತಂದೆಗೆ ಸಹ ಹೊಡೆದಿದ್ದಾರೆ, ಅವ್ರಿಗೆ ಸಹ ಹೊಡೆದಿದ್ದಾರೆ. ಆದಮೇಲೆ ನಮ್ಗೆ ಎಂತ ಕಾಣ್ತಿರ್ಲಿಲ್ಲ, ಆಂಟಿ ಕೂಗ್ತಿದ್ದಾರೆ ಹೊರಗಿಂದ. ಇವನ್ ಇನ್ಸ್ಪೆಕ್ಟರ್ ಟೈಮ್ಗೆ ಬಂದು ನೀನು ಅಲ್ಲಿದ್ದವಲ್ಲ, ಬೆಂಗಳೂರದವಲ್ಲ ವ್ಯಾಭಿಚಾರಿ, ಹಾಗೆಲ್ಲ ಬೇಡದೆಲ್ಲ ಹೇಳ್ತಾರೆ. ಮತ್ತು ನಮ್ಮ ಸಂಘದವರೆಲ್ಲ ಬಂದು ಬಿಡಿಸ್ತಾರೆ ನಮ್ಮನ್ನು. ಆ ಟೈಮಲ್ಲಿ ಇನ್ಸ್ಪೆಕ್ಟರ್ ಸಂದೇಶಿ ಬಂದು ನನ್ನ ಆಂಟಿ ಹತ್ರ ಹೇಳಿದೆ, ತಪ್ಪಾಯ್ತು, ನನಗೆ ಗೊತ್ತಿರಲಿಲ್ಲ ವಿಷಯ ಅಂತ ಎಲ್ಲ ಹೇಳ್ತಾರೆ. ಆದಮೇಲೆ ನಾವು ಅಲ್ಲಿಂದ ಹೋಗ್ತೀವಿ, ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀವಿ. ಅಂದರೆ ತುಂಬ ಇದು ಬ್ಲೀಡಿಂಗ್ ಎಲ್ಲ ಆಗಿತ್ತು. ಹಾಸ್ಪಿಟಲ್ ಅಡ್ಮಿಟ್ ಆದ್ವಿ. ಅಲ್ಲಿಂದ ನಮಗೆ ತುಂಬ ಜನದೆಲ್ಲ ಕಾಲ್ ಬರ್ತಾ ಇರ್ತದೆ, ಇದು ಕೇಸೆಲ್ಲ ಮಾಡಬೇಡಿ, ಬೇಡ ಇದು ಅಂತ ಎಲ್ಲ ಕಾಲ್ ಬರ್ತಿರ್ತದೆ ತುಂಬ. ನಾವು ಇಲ್ಲಿ ಇಂಜೂರ್ ಆಗಿ ನಾವು ನಮ್ಮದು ಇದು ರಿಕವರಿ ಮಾಡಿದ್ವಿ. ಅದಿದ್ದು ನೆಕ್ಸ್ಟ್ ಡೇ ನಮಗೆ ಎಫ್ ಐ ಆರ್ ಏನಂತ ನಾವು ಅದು ಸ್ಟೇಷನ್ಗೆ ಹೋಗಿ ನಾವು ಪೆಟ್ಟು ತಿಂದಿದ್ವಿ. ನಾವು ಅವ್ರಿಗೆ ಹೊಡೆದಿದಂತ ಇನ್ಸ್ಪೆಕ್ಟರ್ಗೆ. ನನ್ನ ತಾಯಿ ಈಗ ಸಹ ಇದು ಮೀಡಿಯಾದ ಫ್ರಂಟ್ ಎಲ್ಲ ಹೋಗಿ ನಿಂತು ಹೇಳ್ತಾರಲ್ಲ, ಅವ್ರಿಗೆ ನಾಚಿಗಿಲ್ಲ ಒಂದು. ನಂಗೆ ನಂದು ತಾಯಿ ಹೇಳಲಿಕ್ಕೆ ಇದಾಗ್ತದೆ ನನಗೆ. ಆದಮೇಲೆ ಅದು ಎಫ್ ಐ ಆರ್ ಆಗ್ತದೆ, ಫೇಕ್ ಎಫ್ ಐ ಆರ್ ಆಗ್ತಾರೆ. ಮತ್ತೆ ಒಂದು ನನಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗಿದ್ವಿ. ಆ ಟೈಮಲ್ಲಿ ನನ್ನ ಮನೆಗೆ ಬಿಡ್ತಾನೆ, ನಮ್ಮದು ಬೆಲೆದು ಫ್ಲ್ಯಾಟಿಗೆ ಬಿಡ್ತಾನೆ. ನೀವು ಇಲ್ಲಿ ಅಂಡರ್ ಪಾಸಲ್ಲಿ ಬಿಟ್ಟು ನಾನು ಮತ್ತೆ ತಂದೆ ನಡ್ಕೊಂಡು ಹೋಗಿ ಮನೆಯಲ್ಲಿ ಕೂತ್ಕೊಳ್ಳಿದ್ದಷ್ಟೇ. ಹೊರಗಿಂದ ಚಿಲ್ಕ ಸೌಂಡ್ ಕೇಳ್ತದೆ. ನನ್ನ ತಾಯಿ ಹೊರಗಿಂದ ಮಾತಾಡ್ತಿದ್ದೆ, ಬೇಗ ಬನ್ನಿ ಅವ್ರಿಗೆ ಹೊಡಿಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತೆಲ್ಲ ಹೇಳ್ತಿರ್ತಾರೆ. ನಮಗೆ ಅಲ್ಲಿ ಫುಲ್ ಹೆದ್ರಿಕೆ ಆಗಿದೆ ಸರ್. ಬಾಗಿಲು ತೆಗ್ತಿಲ್ಲ. ವಾಚ್ಮ್ಯಾನ್ಗೆ ಕಾಲ್ ಮಾಡಿದ್ವಿ. ವಾಚ್ಮ್ಯಾನ್ ಸಹ ನನ್ನ ತಾಯಿ ಸಪೋರ್ಟ್ಗೆ ಕಾಲ್ ಸಹ ತೆಗ್ತಿರ್ಲಿಲ್ಲ ಫಸ್ಟ್ಗೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸಿದು ಹೊಯ್ಸಲ ಕಾರ್ ಬರ್ತದೆ. ಹೊಯ್ಸಲ ಕಾರಿಂದ 2 ಜನ ಪೊಲೀಸ್ನವ್ರು ಬಂದು ಬಾಗಿಲು ನಾಕ್ ಮಾಡ್ತಾರೆ ನಮ್ಮದು. ನಾವು ತೆಗ್ಲಿಕ್ಕೆ ಹೋಗಲಿಲ್ಲ, ಎಷ್ಟಾದ್ರೂ ಕೂಡ ತೆಗ್ಲಿಕ್ಕೆ ಹೋಗಲಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅವರೇ ಹೋಗ್ತಾರೆ. ನಾವೊಂದು ನೈಟ್ ಒಂದು 8 ಸಮಥಿಂಗ್ ಆಗಿ ಟೈಮ್ಗೆ ವಾಚ್ಮ್ಯಾನ್ಗೆ ಇನ್ನೊಂದ್ಸರಿ ಕಾಲ್ ಮಾಡ್ತೀವಿ, ಇದು ನಂದು ತಂದೆದು ಫ್ಲ್ಯಾಟ್, ನಾನು ನಿಮ್ಮದು ಮ್ಯಾನೇಜರ್ಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳಿದೆ. ಆದಮೇಲೆ ಬಂದು ತೆಗ್ತಾರೆ. ನನ್ನ ತಾಯಿ ಸಹ ಇರೋದಿಲ್ಲ ಆ ಟೈಮಲ್ಲಿ. ಮತ್ತೆ ರಿಕ್ಷಾ ಮಾಡಿ ನಾವು ಸೀದಾ ಇದು ನಂದು ಚಿಕ್ಕಮ್ಮನ ಮನೆ ಕಾರ್ಕಳಕ್ಕೆ ಬರ್ತೀವಿ. ಅದಕ್ಕೆ ಕೂಡ ಎಫ್ ಐ ಆರ್ ಹಾಕಿದ್ದಾರೆ. ಅದಲ್ಲಿ ಎಂತ ಹಾಕಿದ್ದಾರೆ ಅಂತ, ನಂದು ಅಣ್ಣ ಅಭಿಷೇಕ್, ಆಂಟಿ ಮತ್ತೆ ತಂದೆ 3 ಜನ ಹೋಗಿ ಇದು ಮನೆಗೆ ಹೋಗಿ ಬಾಗಿಲಲ್ಲಿ ಅವ್ರಿಗೆ ಹೊಡೆದು ಮತ್ತೆ ಮನೆದ್ದು ಇದು ಬಂಗಾರ ಎಲ್ಲ ಹಿಡ್ಕೊಂಡು ಬಂದಿದ್ದು ಅಂತ ಫೇಕ್ ಎಫ್ ಐ ಆರ್ ಹಾಕಿದ್ದಾರೆ. ಅದು ಮತ್ತೆ ಅದನ್ನು ನಾವು ಸ್ಟೇ ಮಾಡಿಸಿದ್ದು, ಇದೆಲ್ಲ ಮಾಡಿದ್ವಿ. ಆದಮೇಲೆ ನಂದು ಅಂದರೆ ಮೈನರ್ ಅಲ್ಲ ಸರ್, ನಾನು ಎಫ್ ಐ ಆರ್ ಹಾಕಿದ್ದು. ನನ್ನ ಮೇಲೆ ಇದು ಚೈಲ್ಡ್ ವೆಲ್ಫೇರ್ಗೆ ಹೋದ್ವಿ ನಾವು. ಚೈಲ್ಡ್ ವೆಲ್ಫೇರಲ್ಲಿ ಮಂಗಳೂರು ಹೋಗಿದ್ವಿ. ಅಲ್ಲಿ ಕೂಡ ಅವರು ಹೇಗೆ ಅಂದರೆ ಅಲ್ಲಿದ್ದು ಮ್ಯಾಮ್ ಇದ್ದಾರಲ್ಲ, ಅವರು ಎಷ್ಟು ಫೋರ್ಸ್ ಮಾಡಿದ್ದಾರೆ ಅಂತ ನನಗೆ, ನೀನು ತಂದೆ ತಾಯಿ ಒಟ್ಟಿಗೆ ಹೋಗಿ, ನಿಂಗೆ ಯಾಕೆ ಇದೆಲ್ಲ ಬೇಕಾ, ನಿಂದು ಏಜಿಗಿದ್ದು ಹೌದಾ ಎಂತ ಹೇಳ್ತಿದ್ರು ಸರ್. ನಾನು ಅವ್ರ ಹತ್ರ ನ್ಯಾಯಕ್ಕೆ ಹೋಗ್ಲಿಕ್ಕೆ ಹೋಗಿದ್ದು. ನಾನು ಹೇಳ್ತೀನಿ ಅಲ್ಲಿ, ನನಗೆ ಜಸ್ಟಿಸ್ ಬೇಕು ಮ್ಯಾಮ್, ನನಗೆ ಹೊಡೆದಿದ್ದಕ್ಕೆ ಯಾರು ಇದು ಜಸ್ಟಿಸ್ ಕೊಡಿ ಅಂತ. ನೀನು ನೋಡು, ಒಂದು ತಂದೆ ತಾಯಿ ಒಟ್ಟಿಗೆ ಹೋಗಿ, ಎಲ್ಲರೂ ಇಲ್ಲಿ ಬಾಲ ಮಂದಿರ್ಗೆ ಹಾಕ್ತೀನಿ ಅಂತ ಎಲ್ಲ ಬೆದರಿಕೆ ಎಲ್ಲ ಕೊಡ್ತೀನಿ. 3 ಸಲ ನನ್ನ ಇದು ಕೌನ್ಸಿಲಿಂಗ್ ಮಾಡಿದೆ. ಅದರಲ್ಲಿ 10 ಹೇಳಿದ್ದೀನಿ ಸರ್ ನಾನು ಎಂಥ ವಿಷಯ ಆಗಿದೆ ಅಂತ. ಮತ್ತೆ ಕೂಡ ನನ್ನ ವಿಷಯ ಕೇಳಿಲ್ಲ ಅವರು. ಆದಮೇಲೆ ಇದು ಅಲ್ಲಿಂದ ನೋಟಿಸ್ ಬರ್ತದೆ, ನನ್ನನ್ನು ಹಿಡ್ಕೊಂಡು ಹೋಗ್ತಾರೆ ಅಂತ. ಇದು ಚೈಲ್ಡ್ ವೆಲ್ಫೇರ್ ಬಾಲ ಮಂದಿರ್ಗೆ ಹಿಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಮತ್ತು ಆ ಟೈಮಿಗೆ ನಾನು ಬೆಂಗಳೂರಿಗೆ ಸಹ ಹೋಗಿದ್ದೆ. ಬೆಂಗಳೂರಲ್ಲಿ ಹೋಗಿ ಅಲ್ಲಿಂದ ಆದೇಶ ಹಿಡ್ಕೊಂಡು ಮತ್ತೆ ಉಡುಪಿಯಿಂದ ಅದು ಬಂದು ಆದೇಶ ನನಗೆ ಸಿಕ್ಕಿತ್ತು, ಆಂಟಿ ಹೊತ್ತಿಗೆ ಕೂತ್ಕೊಳ್ಬೋದಂತ. ಆದಮೇಲೆ
ನಾನು ಇದು ಪೋಕ್ಸೋ ಕೇಸ್ ವಿರುದ್ಧ ಇದು ಇದು ಸಂದೀಪ್ ಅಂತ ಇದ್ದಾನೆ, ಅವನ ಮೇಲೆ ಕೊಟ್ಟಿದ್ದೆ. ಮತ್ತೆ 164 ಸ್ಟೇಟ್ಮೆಂಟ್ ಇತ್ತು ನನಗೆ. ಅದಕ್ಕೆ ಅದಿದ್ದು 2 ದಿವಸ ಮುಂಚೆ ನನ್ನನ್ನು ಕಿಡ್ನಾಪ್ ಮಾಡ್ತಾರೆ. ನಂದು ಆ, ಸಂದೀಪ್ ಇದು ಕಡೆದವರು, ಮತ್ತು ಸಂದೇಶ್ ಇದು ಕಡೆದವರು, ಮತ್ತು ನನ್ನ ತಂದೆ ತಾಯಿ ಸಹ ಇದ್ದರು ಅದಲ್ಲಿ. ನಾನು ಕಾಲೇಜ್ ಹೋಗೋ ಟೈಮಲ್ಲಿ ಬೆಳಿಗ್ಗೆ ಒಂದು ಅರೌಂಡ್ ಟೈಮಿಂಗ್ ಗೊತ್ತಿಲ್ಲ ಕರೆಕ್ಟ್, ಬಸ್ಸಿಂದ ಇಲ್ಲಿದ್ದಷ್ಟೇ ಒಂದು ಬ್ಯಾಕ್ ಸೈಡಿಂದ ನನಗೆ ಕರೀತಾನೆ. ನಾನು ಅದನ್ನು ನೋಡಿ ಹೋಗ್ತೀನಿ. ಹೋಗುವಾಗ ಒಬ್ಬ ಹಿಡಿದು ನನಗೆ ಹೊಡಿತಾನೆ, ಅಲ್ಲಿ ತುಂಬ ಹೊಡಿತಾನೆ. ಮತ್ತು ಕಾರಲ್ಲಿ ದಬ್ತಾರೆ ನನ್ನನ್ನು. ಕಾರಲ್ಲಿ ದಬ್ಬುವಾಗ ನನ್ನ ತಂದೆ ತಾಯಿ ಸಹ ಬಂದು ದಬ್ತಾರೆ. ಅಲ್ಲಿ ದಬ್ಬಿ ನನಗೆ ಹೊಡಿತಾರೆ. ಹಿಂಗೆಲ್ಲ ಬೇಕಾ? ನನ್ನ ತಂದೆ ಎಷ್ಟಂದರೆ ಸರ್, ನಮ್ಮ ಸೈಡ್ ಇದ್ರು ಫಸ್ಟಿಗೆ. ಯಾವಾಗ ಅವ್ರಿಗೆ FIR ಬೀಳ್ತಲ್ಲ, ಅವ್ರು ನಾಟಕ ಮಾಡಿ ನನ್ನ ತಾಯಿ ಸೈಡ್ ಸೇರಿದ್ರು. ಈಗ ಲಾಸ್ಟಿಗೆ ನಾನು ಒಬ್ಬನೇ ಆದೆ ಸರ್, ನನಗೆ ಯಾರು ಸಹ ಸಪೋರ್ಟ್ ಇರಲಿಲ್ಲ. ನನಗೆ ಹೆದ್ರಿಗೆ ಆಗ್ತಿತ್ತು ಎಷ್ಟಂದರೆ ನನ್ನ ತಂದೆ ತಾಯಿ ಹೀಗೆ ಮಾಡ್ತಾರಂತ ನಾನು ಎನಿಸಿರಲಿಲ್ಲ. ಆದಮೇಲೆ ಇದು ನನಗೆ ಕಿಡ್ನಾಪ್ ಮಾಡ್ತಾರೆ. ಆ ದಿವಸ ಸಹ ನನಗೆ ಹೆದರಿಕೆ ಆಗ್ತದೆ ಸರ್, ಎಂತ ಮಾಡ್ತಾರೆ ಏನು ಮಾಡ್ತಾರೆ ಅಂತ. ನನ್ನ ಫ್ಲ್ಯಾಟ್ ಉಂಟಲ್ಲ ಸರ್, ಬೆಲೋಯ್ದು ಫ್ಲ್ಯಾಟ್, ಅಲ್ಲಿ ಇಡ್ತಾರೆ. ನಾನು ಇವರು ಮಾತಾಡ್ದೆಲ್ಲ ರೆಕಾರ್ಡಿಂಗ್ ಇಡ್ತೀನಿ, ಎಂತ ಎಲ್ಲ ವಿಷಯ ತೆಗಿಲಿಕ್ಕೆ ನೋಡ್ತೀನಿ. ಹೌದು, ಅಲ್ಲಿ ಕೂಡ ಅವರು 3 ಜನ ಬಂದಿದ್ದರು. ಒಬ್ಬ ಡ್ರೈವರ್, ಇಬ್ಬರು ಕಿಶಾನ್, ಕಿರಣ್ ಅಂತ. ಅವರಲ್ಲಿ ನನಗೆ ಧಮ್ಕಿ ಎಲ್ಲ ಕಾಲರಲ್ಲಿ ಹಿಡಿದು ಹೊಡೆದು, ಇನ್ಸ್ಪೆಕ್ಟರ್ ಸಂದೇಶದ ವಿರುದ್ಧ ಮಾತಾಡಿದ ಜಾಗ್ರತೆ, ನಿನ್ನ ಆಂಟಿಗೆಲ್ಲ ಇದು ಕೇಸ್ ಹಾಕ್ಬೇಕು, ನೀನು ಮಾತಾಡದೆ. ನಾನು ಅವರೆಲ್ಲ ಕೈ ಮುಗ್ಗಿಯೆಲ್ಲ ಹೇಳ್ತೀನಿ ಸರ್, ನಾನು ನೀವು ಹೇಳಿದ ಕೇಳ್ತೀನಿ, ನಾನು ಬಿಟ್ಟುಬಿಡಿ ಅಂತ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ತಾಯಿ ಅವ್ರಿಗೆ ಹಣ ಕೊಟ್ಟು ಅವ್ರು ಹೋಗ್ತಾರೆ. 3 ಜನ ಕೂಡ ಹೋಗ್ತಾರೆ. ನನ್ನ ತಾಯಿ ಆ್ಯಕ್ಟಿಂಗ್ ಮಾಡ್ತಾರೆ ನನ್ನ ಫ್ರೆಂಟಲ್ಲಿ, ನೋಡು ಮಗ ನಾನು ನಿಂಗೆ ಬೇಡವಾ. ನಾನು ಅವಾಗ ನನಗೆ ಇದು ಆಯಿತು, ಒಮ್ಮೆ ಫೀಲ್ ಆಯಿತು ನನಗೆ. ಮತ್ತು ನಂಗೆ ಗೊತ್ತಾಯಿತು ಇದು ಕರೆಕ್ಟ್ ನಾಟಕ ಮಾಡೋದು ಅಂತ. ನಾನು ಅವ್ರ ಹತ್ರ ಎಲ್ಲ ಟ್ರೈ ಮಾಡಿದೆ, ಇದು ವಿಷಯ ತೆಗಲಿಕ್ಕೆ ರೆಕಾರ್ಡ್ ಇಟ್ಟು ಟ್ರೈ ಮಾಡ್ತಿದ್ದೆ. ಮತ್ತು ಆಂಟಿ ಮತ್ತು ಅಣ್ಣನಿಗೆ ಮೆಸೇಜ್ ಮಾಡ್ತೀನಿ ಮೆಲ್ಲ ಹೋಗಿ ಆದಮೇಲೆ ಒಂದು ಅರೌಂಡ್ 3:30 ಆಗಿರ್ಬೋದು. ಅವರು ಮಾತಾಡ್ತಿದ್ರು, ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿದ್ರು, ಎಂತ ಮಾಡಬೇಕು ಅವನನ್ನು. ಅವರು ಹೇಳ್ತಾರೆ, ಅವನನ್ನು ಹಿಡ್ಕೊಂಡು ಬನ್ನಿ, ಒಂದು ಖಾಲಿ ಪೇಪರಲ್ಲಿ ಸೈನ್ ಸಹ ತಗೊಳ್ಳಿ ಅಂತ ಎಲ್ಲ ಹೇಳ್ತಿರ್ತಾರೆ. ಅವ್ರು ಮಾತಾಡೋ ಬ್ಯುಸಿ ಟೈಮಲ್ಲಿ ನಾನು ಹೊರಗಿಂದ ಚಿಲ್ಕ ಹಾಕಿ ಓಡಿ ಬಂದೆ ಅಲ್ಲಿಂದ. ಆದಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ನನ್ನ ಫುಲ್ ಬ್ಲೀಡಿಂಗ್ ಆಗ್ತಿತ್ತು ಸರ್, ಅಂದರೆ ಅಷ್ಟು ಹೊಡೆದಿದ್ದಾರೆ ನನಗೆ. ಮತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದೆ. ಎಷ್ಟಂದ್ರೆ ಇವರು ಮೂಡುಬಿದಿರೆ ಸ್ಟೇಷನ್ ಅವರು ನಂದು ಇದು ಸ್ಟೇಟ್ಮೆಂಟ್ ತೊಗೊಳ್ಳಿಕ್ಕೆ ಬಂದಿದ್ದರು. FIR ಮಾಡಲಿಕ್ಕೆ, ಅವರ ಮೇಲೆ FIR ಆಗಬೇಕಲ್ಲ ಸರ್, ನಾನು ಕಿಡ್ನಾಪ್ ಮಾಡಿದಾಗ. ಎಷ್ಟು ಡಿಲೇ ಮಾಡಿದ್ದಾರೆ ಸರ್. ಮತ್ತು ನನ್ನ ಆಂಟಿ ಇದು ಗೌರ್ಮೆಂಟ್ ಇದು ಉಂಟಲ್ಲ ಸರ್, ಕೋರ್ಟ್ ಮಂಗಳೂರಲ್ಲಿ, ಅದಕ್ಕೆ ಹೋಗಿ ಎಲ್ಲ ಹೇಳ್ತಾರೆ. ಅಲ್ಲಿಂದ ಇದು ಜರ್ಜೆ ಬರೆದು ಹಾಕ್ತಾರೆ, ಅವರ ಮೇಲೆ FIR ಆಗಬೇಕು. FIR ಆಗ್ತದೆ. ಅದಲ್ಲಿ ಕೂಡ ಇನ್ಸ್ಪೆಕ್ಟರ್ ಸಂದೇಶನ ಬಿಡ್ತಾರೆ, ಜಾತಿನಿಂದನೇ ಮತ್ತೆ ಹೊಡೆದಿದ್ದೆಲ್ಲ ಹಾಕ್ತಾರೆ. ಜಾತಿನಿಂದನೇ ಮಾಡಿದ್ದು ನನಗೆ ಸಂದೇಶ ಅಲ್ಲ ಸರ್, ಅದು ಎಲ್ಲ ಸಂದೀಪ್ ಮೇಲೆ ಹಾಕ್ತಾರೆ. ಅಲ್ಲಿ ಕೂಡ ಇದು ಮಾಡ್ತಾರೆ. ನನ್ನ ಸ್ಟೇಟ್ಮೆಂಟ್ ಇದು ಒಂದು ಕಾಪಿ ಇಟ್ಟಿದ್ದಾರೆ, ಅದಲ್ಲಿ ನಾನು ಕರೆಕ್ಟ್ ಬರ್ದಿದ್ದೀನಿ ಎಂತ ಆಗಿದೆ ವಿಷಯ. ಅಲ್ಲಿ ಅವ್ರು ಬರ್ದಿದ್ದೆ ಬೇರೆ ಎಲ್ಲ ಆಗ್ತದೆ ಸರ್. ಆದಮೇಲೆ ನನ್ನ ತಾಯಿ ಅವರ ಸೈಡಲ್ಲಿ ಇದ್ದಾರೆ ಈಗ ಕೂಡ. ಎಂತ ಗೊತ್ತಿಲ್ಲ ಸರ್, ಎಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಕೂಡ ನನ್ನ ತಾಯಿ ಅವರ ಸೈಡಲ್ಲಿದ್ದಾರೆ. ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಕಾರಣ ಏನು ಅಂತೇಳಿ, ಸಂದೇಶ್ ಮತ್ತು ತಾಯಿಗೆ ಹೇಗೆ ಪರಿಚಯ? ಈ ಕಂಪ್ಲೇಂಟ್ ಆದ ಮೇಲೆ ಪರಿಚಯವ, ಅಥವಾ ಸಂದೇಶ್ ಮತ್ತು ನಿಮ್ಮ ತಾಯಿ ಪ್ರಫುಲ್ಲರ್ ಅವರಿಗೆ ಮುಂಚೆನೇ ಪರಿಚಯ ಇತ್ತಾ? ಈ ಕಾರಣದಿಂದಾಗಿ ದ್ವೇಷವ? ಏನಕ್ಕೆ ದ್ವೇಷ ಅಂತ? ಇದು ಅಂದರೆ ಇದು ಕಂಪ್ಲೇಂಟ್ ಆದ ಮುಂಚೆ ನಿಂತು ನನಗೆ ಕರೆಕ್ಟ್ ಆವಾಗ ಗೊತ್ತಿರಲಿಲ್ಲ ಇವರದು. ಅಲ್ಲಿ ಅಂದರೆ ಹೇಗೆ ಇಲ್ಲ ಸರ್, ಅವರು ಪರಿಚಯ ಇತ್ತು. ಇನ್ಸ್ಪೆಕ್ಟರ್ ಸಂದೇಶ್ ಮತ್ತು ನನ್ನ ತಾಯಿದು ಪರಿಚಯ ಇತ್ತು ಮುಂಚೆ. ನಾನಂದರೆ ಕರೆಕ್ಟ್ ನಾನೇ ನೋಡಿದ್ದೀನಿ ಸರ್, ನಾನು ಇದಕ್ಕೆ ಸಾಕ್ಷಿ ಇದ್ದೀನಿ. ಅಂದರೆ ಇದು ವಿರಸರ್ ಟೈಮಲ್ಲಿ ನನಗೆ ಕಾಲೇಜ್ ಬೇಗ ಬಿಡ್ತಾರೆ. ಆ ಟೈಮ್ಗೆ ನಾನು ಮನೆಗೆ ಬರ್ತೀನಿ. ಮನೆಗೆ ಬಂದು ನಾಕ್ ಮಾಡ್ತೀನಿ, ತುಂಬ ನಾಕ್ ಮಾಡ್ತೀನಿ, ತೆಗ್ತಿಲ್ಲ ನನ್ನ ತಾಯಿ. ಮತ್ತೆ ನಾಕ್ ಮಾಡಿ ತೆಗುವಾಗ ಬೆಡ್ರೂಮ್ ಸೈಡಿಂದ ಕರೆಕ್ಟ್ ನಾನು ನೋಡಿದ್ದೀನಿ ಇನ್ಸ್ಪೆಕ್ಟರ್ ಸಂದೇಶ್. ನನಗೆ ಅವಾಗ ಕರೆಕ್ಟ್ ಗೊತ್ತಿರಲಿಲ್ಲ ಇನ್ಸ್ಪೆಕ್ಟರ್ ಸಂದೇಶ್ ಅಂತ ಗೊತ್ತಿರಲಿಲ್ಲ. ಹೊರಗಿಂದ ಬರ್ತಿದ್ದಾರೆ. ನಾನು ತಾಯಿಯನ್ನು ನೋಡಿ ಹೇಳಿದೆ, ಇದ್ಯಾರಮ್ಮ ಅಂತ. ಅವರು ಎಂತ ರಿಯಾಕ್ಟ್ ಮಾಡೋದಿಲ್ಲ. ಇನ್ನೊಂದ್ಸರಿ ಕೇಳ್ತೀನಿ, ನಿಂಗೆ ಯಾಕೆ ಅಧಿಕ ಪ್ರಸಂಗ, ನಿಂದು ಎಷ್ಟು ಕೆಲಸ ಉಂಟು ಅಷ್ಟು ಮಾಡು ಅಂತ ಹೇಳ್ತಾರೆ. ನಾನು ಅದಕ್ಕೆ ನಾನು ಎನಿಸಿದೆ, ಇವರು ನನ್ನ ತಾಯಿ ಟೈಲರಿಂಗ್ ಮಾಡ್ತಾರೆ, ಸೊ ಅವ್ರ ಕಸ್ಟಮರ್ ಇರ್ಬೋದು ಅಂತ ಎನಿಸಿದೆ. ಸೆಕೆಂಡ್ ಟೈಮ್ ನೋಡುವ ನಾನು ಇದು ಅವ್ರು ಸೆಕೆಂಡ್ ಟೈಮ್ ಆ ಸೈಡಿಂದ ಬರ್ತಾರೆ. ಬರುವಾಗ ನನ್ನನ್ನು ದೊಡ್ಡ ಕಣ್ಣು ಮಾಡಿ ನೋಡಿ, ಏನ ಬಾರಿ ಚಾಡಿ ಹೇಳ್ತಿ ಅಮ್ಮನ ಹತ್ರ ಅಂತ ಹೇಳಿ ಹೊಡಿಲಿಕ್ಕೆ ಬರ್ತಾರೆ. ನಾನು ಇನ್ಸ್ಪೆಕ್ಟರ್ ಸಂದೇಶ್. ಇಲ್ಲ ಮುಂಚೆ
ಆ, ಬರ್ತಾರೆ. ನಾನು ಅವಾಗ ಕೂಡ ತಾಯಿ ಹತ್ರ ರ್ಯಾಶಾಗಿ ಹೇಳ್ತೀನಿ, ನನಗೆ ಸ್ವಲ್ಪ ಡೌಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ರ್ಯಾಶಲ್ಲಿ ಹೇಳ್ತೀನಿ, ಎಂತಮ್ಮ ಇದೆಂತ ವಿಷಯ, ನೀವು ಕರೆಕ್ಟಾಗಿ ಹೇಳಿದ್ದು ಯಾರು ಬಂದಿದ್ದ ಅಂತ ಹೇಳ್ತೀನಿ. ಅದನ್ನು ನೋಡಿ, ನೀನು ಎಂತ ಮಾತಾಡ್ಬೇಡ, ಜಾಗೃತಿ, ನೀನು ಹೋಗಿ ನಿಂದು ಕೆಲಸ ಮಾಡು, ಇಲ್ಲ ನಿಂಗೆ ಕಂಪ್ಲೇಂಟ್ ಹೊಡಿತೇನೆ ಅಂತ ಹೇಳಿದ್ರು. ನನಗೆ ಅವಾಗ ಡೌಟ್ ಆಗಲಿ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ಅದು ವಿಷಯನ ಬಿಟ್ಟುಬಿಟ್ಟೆ. ನಾನು ತಂದೆ ಕೂಡ ಎಲ್ಲಿಗೆ ಹೋಗಲಿಲ್ಲ, ಯಾಕಂದ್ರೆ ಇವ್ರದ್ದು ಯಾವ ಕೂಡ ಜಗಳ ಇಲ್ಲ. ಅಂದರೆ ಅವರು ಕೆಲಸ ಹೋಗಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಸಲ ಜಗಳ ಆಗ್ತಿತ್ತು, ಅವ ಕರೆಕ್ಟ್ ಮಾತಾಡ್ತಾ ಇರಲಿಲ್ಲ. ವಿರಾಸತ್ ಒಂದು ಅಕ್ಟೋಬರ್ ನವಂಬರ್. ಸರ್ ಆದಮೇಲೆ ನಾನು ತಾಯಿ ಹತ್ರ ಇದೆಲ್ಲ ವಿಷಯ ಹೇಳ್ತೀನಿ. ಎಂತ ನೀವು ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಮ್ಮ ಅಂತ ಎಲ್ಲ ಹೇಳ್ತೀನಿ. ಅವರು ಹಿಂಗೆಲ್ಲ ಜಕ್ಕೆ ಬೇಡ, ಹೋಗು ನಿಂದು ಕೆಲಸ ಮಾಡಿ. ಮತ್ತು ನಾನು ಅದನ್ನು ಅಷ್ಟು ಗಮನಕ್ಕೆ ತಗೊಳ್ಳಿದ್ದಿಲ್ಲ. ಯಾವಾಗಿದು May 9ಗೆ ಇದು ಇನ್ಸಿಡೆಂಟ್ ಆಗ್ತಲ್ಲ ಸರ್, ಅದು ಇನ್ಸ್ಪೆಕ್ಟರ್ ಗಾಡಿಯಿಂದ ಎಲ್ಲಿತಾನಲ್ಲ, ಅವಾಗ ನನಗೆ ಕ್ಲೀನ್ ಫ್ಲಾಶ್ ಆಗ್ತದೆ, ಇದು ಅವನೇ ಅಂತ, ಇನ್ಸ್ಪೆಕ್ಟರ್ ಸಂದೇಶ್ ಅಂತ ಮನೆಗೆ ಬರೋದು. ನನಗೆ ಅವಾಗ ಇದು ಗೊತ್ತಾಯಿತು. ನಾನು ಇದು ವಿಷಯ ಅವರದ್ದು ಮೆಂಟಾಲಿಟಿಯಲ್ಲಿ ಹೇಳಿದ್ದು ನಾನು. ಅವರು ನನ್ನ ತಾಯಿ ಮತ್ತು ಇನ್ಸ್ಪೆಕ್ಟರ್ ಸಂಧಿಸಿದ್ದು ನಾನು ಎಲ್ಲಿಯಾರು ಚಿಕ್ಕಮ್ಮನಿಗೆ ಹೇಳಿದರೆ ಅದಕ್ಕೋಸ್ಕರ ಇರ್ಬೋದಂತ ನನ್ನಿದ್ದು.